ಸಿದ್ದರಾಮಯ್ಯ ಅವರು ಗುಪ್ತ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಆಪ್ತನ ಮನೆಯ ಇಫ್ತಾರ್ ಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾದರು. ನಿನ್ನೆ ಕೋಲಾರಕ್ಕೆ ತೆರಳುವ ಮುನ್ನ ಇಫ್ತಾರ್ನಲ್ಲಿ ಭಾಗಿಯಾದರು ಸಿಎಂ ಸಿದ್ದರಾಮಯ್ಯ. ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಗುಪ್ತವಾಗಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಈ ಇಫ್ತಾರ್ ಕೂಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾ ಹೋಗ್ತಾರೆ. ಮಂಜುನಾಥ್, ಗುಪ್ತವಾಗಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾರ್ಯಾರು ಈ ಇಫ್ತಾರ್ ಕೂಟದಲ್ಲಿ ಭಾಗಿಯಾದ್ರು, ಏನೇನ್ ಚರ್ಚೆಗಳಾಯ್ತು ಅಂತ ಹೇಳಿ? ವಿದೇಶ ಏನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಗುಪ್ತಾಗಿ ಅಂದ್ರೆ ಗೌಪ್ಯವಾಗಿ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿರುವಂಥದ್ದು. ಪ್ರಮುಖವಾಗಿ ಏನು ಅಲ್ಪಸಂಖ್ಯಾತರ ಸಮುದಾಯ ರಂಜಾನ್ ವೇಳೆಗೆ ಒಂದು ಉಪವಾಸದ ನಂತರ ಒಂದು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡುತ್ತೆ. ಪ್ರತಿ ವರ್ಷವೂ ಕೂಡ ಸಿದ್ದರಾಮಯ್ಯ ಅವರು ಮೌಲ್ಯಗಳು ಮತ್ತೆ ಅಲ್ಪಸಂಖ್ಯಾತ ಧಾರ್ಮಿಕ ಮುಖಂಡರ ಜೊತೆ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸ್ತಿದ್ರು. ಆದರೆ ನಿನ್ನೆ ಒಂದು ಗೌಪ್ಯವಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವಂಥದ್ದು. ಪ್ರಮುಖವಾಗಿ ಏನು ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಇದೆ, ಹೀಗಾಗಿ ಏನು ಯಾರಿಗೂ ಮಾಹಿತಿ ನೀಡದೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವಂಥದ್ದು. ಅದರಲ್ಲೂ ಕೂಡ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿರುವಂಥ ನಜೀರ್ ಅಹಮದ್ ಅವರ ಒಂದು ನಿವಾಸದಲ್ಲಿ ಈ ಒಂದು ಸಭೆ ನಡೆದಿರುವಂಥದ್ದು. ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಯ್ತಾ, ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರನ್ನ ಯಾವ ರೀತಿ ಮತಗಳನ್ನು ಮತ್ತೆ ಕಾಂಗ್ರೆಸ್ ಕಡೆ ಡೈವರ್ಟ್ ಮಾಡಬೇಕು, ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗಿರುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಏನು ಕೋಲಾರ ಉಸ್ತುವಾರಿ ಸಚಿವರಾಗಿರುವಂಥ ಬೈರತಿ ಸುರೇಶ್ ಆಗಿರ್ಬೋದು, ಜೊತೆಗೆ ಏನು ಜಮೀರ್ ಅಹಮದ್, ಜೊತೆಗೆ ಏನು ರಿಜ್ವಾನ್ ಅರ್ಷದ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಕೆಳಿಸಿದೆ. ಈಗಾಗಲೇ ಕೋಲಾರ ವಿಚಾರವಾಗಿ ಟಿಕೆಟ್ ಅನ್ನ ಫೈನಲ್ ಮಾಡಿದ್ರು ಕೂಡ ಅಲ್ಲಿ ಒಂದಷ್ಟು ನಾಯಕರನ್ನ ತಮ್ಮ ಒಂದು ಏನು ಅಭ್ಯರ್ಥಿ ಘೋಷಣೆ ಮಾಡಿದ್ರೆ ಅವ್ರನ್ನ ಗೆಲ್ಸ್ಕೊಂಬರೋ ನಿಟ್ಟಿನಲ್ಲಿ ಬೈರತಿ ಸುರೇಶ್ ಜೊತೆಗೆ ಏನು ನಜೀರ್ ಅಹಮದ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಆದರೆ ಈ ಒಂದು ಸಭೆ ಸಾಕಷ್ಟು ಪ್ರಮುಖವಾದಂಥದ್ದು. ಯಾಕಂದರೆ ಕೋಲಾರ ಕ್ಷೇತ್ರ ಆಗಿರ್ಬೋದು, ಜೊತೆಗೆ ರಾಜ್ಯದಲ್ಲಿರುವಂಥ ಎಲ್ಲ ಅಲ್ಪಸಂಖ್ಯಾತ ಮತಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯರು ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ತಾವು ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿದೇಶ್ರೀ ಮಂಜುನಾಥ್, ಕೇವಲ ರಾಜಕೀಯ ನಾಯಕರು ಮಾತ್ರ ಭಾಗಿಯಾಗಿದ್ರೆ ಅಥವಾ ಯಾರಾದ್ರೂ ಮೌಲ್ಯಗಳು ಅಥವಾ ಧರ್ಮಗುರುಗಳು ಯೂಶುವಲ್ ಆಗಿ ಸಿದ್ದರಾಮಯ್ಯ ಅವರು ಇಫ್ತಾರ್ ಕೂಟದಲ್ಲಿ ಅಂದ್ರೆ ಚುನಾವಣೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ರು. ಬಟ್ ಈ ಬಾರಿಯ ಇಫ್ತಾರ್ ಕೂಟದಲ್ಲಿ ಅಥವಾ ಈ ಏನು ಭಾಗಿಯಾಗಿದ್ದಾರೆ ಇಫ್ತಾರ್ ಕೂಟ ನಜೀರ್ ಅಹಮದ್ ಅವರ ನಿವಾಸದಲ್ಲಿ, ಅದರಲ್ಲಿ ಬೇರೆ ಯಾರಾದ್ರೂ ಭಾಗಿಯಾಗಿದ್ರ ಅಂತ ಹೇಳಿ? ವಿದೇಶ್ರೀ, ಇಲ್ಲಿ ಪ್ರಮುಖವಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿ ವರ್ಷವೂ ಕೂಡ ಒಂದು ಇಫ್ತಿಯಾರ್ ಕೂಟದಲ್ಲಿ, ಅದರಲ್ಲಿ ಕೂಡ ಅಲ್ಪಸಂಖ್ಯಾತರ ಮುಸ್ಲಿಮರ ಒಂದು ಧಾರ್ಮಿಕ ಮೌಲ್ಯಗಳಾಗಿರ್ಬೋದು ಅಥವಾ ಧಾರ್ಮಿಕ ಮುಖಂಡರ ಒಂದು ನಿವಾಸಗಳಾಗಿರ್ಬೋದು ಅಥವಾ ಅವರ ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ಭಾಗವಹಿಸುವುದು ಸಹಜವಾಗಿತ್ತು. ಆದರೆ ಈ ಬಾರಿ ಲೋಕಸಭಾ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಒಂದು ವೇಳೆ ಧಾರ್ಮಿಕ ಪ್ರಚಾರ ಮಾಡಬಾರ್ದು ಅನ್ನೋ ಒಂದು ನೀತಿ ಸಂಹಿತೆ ಇರುವ ಹಿನ್ನೆಲೆಯಲ್ಲಿ ಎಂದು ಸಿಎಂ ಅವರು ಏನು ಕೇವಲ ತಮ್ಮ ಪಕ್ಷದ ಮುಖಂಡರು ಮತ್ತು ಸಚಿವರ ಜೊತೆ ಮಾತ್ರ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿರುವಂಥದ್ದು. ಒಂದು ವೇಳೆ ಧಾರ್ಮಿಕ ಒಂದು ಮುಖಂಡರ ಜೊತೆ ಒಂದು ಸಭೆ ನಡೆಸಿದ್ರೆ ಅದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಸಿಎಂ ಅವರು ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ ನೇರವಾಗಿ ಒಂದು ಗುಪ್ತವಾಗಿ, ಅಂದರೆ ಸಿಎಂ ಅವರ ಪ್ರತಿದಿನದ ಅಪ್ಡೇಟ್ಗಳನ್ನು ಕೊಡುವಂಥ ಸಿಎಂ ಅವರ ಕಚೇರಿ ಮೂಲಗಳಿಂದ ಕೂಡ ಈ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಇಫ್ತಿಯಾರ್ ಕೂಟದಲ್ಲಿ ಏನು ಕೋಲಾರಕ್ಕೆ ತೆರಳಬೇಕಾಗಿತ್ತು, ಆ ಸಂದರ್ಭದಲ್ಲಿ ತಮ್ಮ ಆಪ್ತರ ಜೊತೆಗೆ ತೆರಳಿ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿರುವಂಥದ್ದು. ಆ ಮೂಲಕ ಏನು ಅಲ್ಪಸಂಖ್ಯಾತರ ಸಮುದಾಯದ ಒಂದು ಪವಿತ್ರವಾದ ಹಬ್ಬ ಇದೆ, ಆ ಒಂದು ಹಬ್ಬದಲ್ಲಿ ಭಾಗವಹಿಸುವ ಮೂಲಕ ಅಲ್ಪಸಂಖ್ಯಾತರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯ ಅವರು ರವಾನೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿದೇಶ್ರೀ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.